ಶುದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ. ಮಹಾಭಾರತದ ವಿಶೇಷವಾಗಿ ಭಗವದ್ಗೀತೆಯ ಅಧ್ಯಯನದಲ್ಲಿ ಆಸಕ್ತರಾಗಿರತಕ್ಕಂಥ ಶ್ರದ್ಧಾಳುಗಳೇ, 18ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. 18ನೇ ಅಧ್ಯಾಯದ ವೈವಿಧ್ಯಮಯ ವಿಸ್ತಾರದ ಹಿನ್ನೆಲೆಯಲ್ಲಿ ಅದನ್ನು ಒಂದು ಸಂಚಿಕೆಯಲ್ಲಿ ಮಾಡದೆ ಕೆಲವು ಸಂಚಿಕೆಗಳಲ್ಲಿ ಅದರ ಸ್ಥೂಲ ದರ್ಶನವನ್ನು ಮಾಡೋಣ ಅಂತ ಅಂದುಕೊಂಡಿದ್ದೇವೆ. 18ನೇ ಅಧ್ಯಾಯದಲ್ಲಿ ಚಿಂತಿತವಾಗಿರತಕ್ಕಂಥ ಅನೇಕ ವಿಷಯಗಳಲ್ಲಿ ಅದರ ಉದ್ಘಾಟನೆ ಆಗ್ತಕ್ಕಂಥದ್ದು ಸನ್ಯಾಸದ ಬಗ್ಗೆ. ಸನ್ಯಾಸಿಗಳ ಹಿನ್ನೆಲೆಯಲ್ಲಿ ತುಂಬ ಗಂಭೀರವಾಗಿರತಕ್ಕಂಥ ಸತ್ಯವಾಗಿರತಕ್ಕಂಥ ಒಂದು ಸನ್ಯಾಸ ದರ್ಶನವನ್ನು ಮಾಡಿಸುವ ಅಪೇಕ್ಷೆ ಕೃಷ್ಣನಿಗೆ. ಅದಕ್ಕೆ ವಿಭಾವವಾಗಿ ಅರ್ಜುನನ ಪ್ರಶ್ನೆ, ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ. ಅದು ಬೀಜ. ತಾತ್ವಿಕವಾಗಿ ಸನ್ಯಾಸ ಅಂದರೆ ಏನು? ತಾತ್ವಿಕವಾಗಿ ಒಬ್ಬನನ್ನು ನಾವು ಸನ್ಯಾಸಿ ಅಂತ ಒಪ್ಪಿಕೊಳ್ಳಬೇಕಾಗಿದ್ದರೆ, ಆತನಿಗೆ ಬೆಲೆ ಕೊಡಬೇಕಾಗಿದ್ದರೆ, ಆತನಿಗೆ ನಮಸ್ಕರಿಸಬೇಕಾಗಿದ್ದರೆ ಏನು ಅರ್ಹತೆ ಆತನಿಗೆ ಇರುತ್ತೆ? ತ್ಯಾಗಸ್ಯ ಚ ಹೃಷಿಕೇಶ ಪೃಥಕ್ಕೇಶ ನಿಷೂದನ. ಇನ್ನೂ ಒಂದು ಪ್ರಶ್ನೆ ಏನಪ್ಪ, ಅದರ ಜೊತೆಗೆ ತ್ಯಾಗ ಅಂದರೆ ಏನು? ಹೀಗಾಗಿ ಸನ್ಯಾಸ ಹಾಗೂ ತ್ಯಾಗ, ಸನ್ಯಾಸಿ ಹಾಗೂ ತ್ಯಾಗಿ, ಈ ಎರಡರ ನಿರೂಪಣೆಯನ್ನು ಅರ್ಜುನ ಕೇಳಿದ್ದಾನೆ. ಅದನ್ನು ನಾವು ತುಸು ವಿಸ್ತಾರವಾಗಿ ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ದೇವೆ. ಹಾಗೂ ಸನ್ಯಾಸಿ ಒಂದು ಹಂತ, ಆ ಸನ್ಯಾಸಿ ತ್ಯಾಗಿಯಾದರೆ ಅದು ಉತ್ತಮವಾದ, ಉನ್ನತವಾದ, ಶ್ರೇಷ್ಠವಾದ ಹಂತ ಅಂತ ನಾವು ಅದನ್ನು ನೋಡಿದ್ವಿ. ಏನವೆರಡಕ್ಕೂ ಇರತಕ್ಕಂಥ ವ್ಯತ್ಯಾಸ ಅನ್ನುವುದನ್ನು ಈಗ ಕೃಷ್ಣ ಹೇಳಲಿಕ್ಕೆ ಹೋಗ್ತಾ ಇದೆ. 18ನೇ ಅಧ್ಯಾಯದ ಮುಖ್ಯ ಭಾಗವನ್ನು, ಉದ್ಘಾಟನಾ ಭಾಗವನ್ನು, ಕೃಷ್ಣನ ಆದೇಶವನ್ನು, ಕೃಷ್ಣನ ಸಂದೇಶವನ್ನು, ಕೃಷ್ಣನ ಮಾರ್ಗದರ್ಶನವನ್ನು ನೋಡೋದಕ್ಕೆ ಆರಂಭ ಮಾಡೋಣವೇ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. ಇಷ್ಟಕ್ಕೂ ಸನ್ಯಾಸ ಅಂದ್ರೇನು? ಯಾರಾದರೂ ಸನ್ಯಾಸಿಯಾಗುತ್ತಾರೆ ಅಂದರೆ ಅರ್ಥ ಏನು? ಸನ್ಯಾಸ ಧರ್ಮವನ್ನು ಅತ್ಯಂತ ಉನ್ನತವಾಗಿರತಕ್ಕಂಥ ಆಶ್ರಮ ಅಂತ ಯಾಕೆ ಕರೀತಾರೆ? ಹಾಗೂ ಸನ್ಯಾಸ ಅನ್ನತಕ್ಕಂಥದ್ದಕ್ಕೆ ಸಮಾಜದಲ್ಲಿ ಯಾಕೆ ಎಲ್ಲರೂ ಶರಣಾಗತರಾಗುತ್ತಾರೆ ಅಂದಮೇಲೆ ಸನ್ಯಾಸ ಅಂದರೆ ಅಷ್ಟು ಉತ್ತಮವಾದದ್ದು ಏನು? ಆದರೆ ಅರ್ಜುನ ಮತ್ತೊಂದು ಪ್ರಶ್ನೆ, ತ್ಯಾಗ. ಎಲ್ಲೋ ಒಂದು ಕಡೆಗೆ ಸನ್ಯಾಸ ಅನ್ನುವ ಪದವಿಗಿನ್ನ ತ್ಯಾಗಿ ಎನ್ನುವುದು ಬಹಳ ದೊಡ್ಡ ಸ್ಥಾನವಾಗಿ ಕಾಣುತ್ತೆ. ತ್ಯಾಗಿ ಅನ್ನುವುದು ಒಂದು ಭಾಗ, ಸನ್ಯಾಸಿಯೂ ತ್ಯಾಗಿ ಆಗಿಬಿಡ್ತಕ್ಕಂಥದ್ದು ಇನ್ನೊಂದು ಭಾಗ. ಆ ವ್ಯತ್ಯಾಸವನ್ನು ನೋಡೋಣ. ಇದೀಗ ಸನ್ಯಾಸ ಅಂದರೆ ಏನು ಅನ್ನುವುದನ್ನು ಶ್ರೀಕೃಷ್ಣ ಹೇಳಲಿಕ್ಕೆ ಹೊರಡ್ತಾ ಇದ್ದಾನೆ. ಆದರೆ ಶ್ರೀಕೃಷ್ಣ ಇದು ತನ್ನ ಅಭಿಪ್ರಾಯ ಅಂತ ಹೇಳಲ್ಲ. ಒಂದು ಘಟ್ಟದಲ್ಲಿ ಆತನ ಅಭಿಪ್ರಾಯ ಏನು ಅನ್ನುವುದನ್ನು ಹೇಳುತ್ತಾನೆ.
ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು. ಕವಿಗಳು ಅಂದರೆ ಬುದ್ಧಿವಂತರು, ಪ್ರಾಜ್ಞರು, ಶ್ರೇಷ್ಠರು, ಜ್ಞಾನಿಗಳು. ಅವರು ಹೇಳ್ತಾರಪ್ಪ, ಕವಯೋ ವಿದುಹು, ಈ ರೀತಿ ಹೇಳ್ತಾರೆ ಅವರು. ಕೃಷ್ಣ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಹೀಗಾಗಿ ಸಾಮಾನ್ಯವಾದ ಅರ್ಥದಲ್ಲಿ ಸನ್ಯಾಸ ಅಂದರೆ ಏನು, ಸನ್ಯಾಸಿಗಳಿಗೆ ನಾವು ಯಾಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡುತ್ತೇವೆ ಅನ್ನುವುದನ್ನು ಕೃಷ್ಣ ಉದ್ಧರಿಸ್ತಾ ಇದ್ದಾನೆ. ಅಂದರೆ ಜ್ಞಾನಿಗಳು ಹೇಳಿದ್ದನ್ನು ಹೇಳ್ತಾ ಇದ್ದಾರೆ. ಕಾಮ್ಯಾನಾಂ ಕರ್ಮಣಂ ನ್ಯಾಸಂ. ನ್ಯಾಸ ಅಂದರೆ ಒಂಥರ ಅಡಮಾನ ಇಡೋದು ಅಂತ, ಬಿಟ್ಬಿಡೋದು, ನಂದಲ್ಲ ಅಂತ ಅನ್ನೋ ಹಾಗೆ ಬಿಡೋದು. ಇದು ನಮಗೆ ಅತ್ಯಂತ ಖಚಿತವಾಗಬೇಕಾಗಿದ್ದರೆ ಜನಸಾಮಾನ್ಯರು ನಾವು ಹೇಗೆ ಕರ್ಮಗಳನ್ನು ಮಾಡುತ್ತೇವೆ, ಏಕಾಗಿ ಕರ್ಮಗಳನ್ನು ಮಾಡುತ್ತೇವೆ ಅನ್ನೋದು ನಮಗೆ ಬಹಳ ಖಚಿತ ಆಗಬೇಕು. ನಾವು ಕೆಲಸಗಳನ್ನು ಮಾಡ್ತೀವಿ, ವೃತ್ತಿಗಳನ್ನು ಮಾಡ್ತೀವಿ, ಅಥವಾ ಯಜ್ಞ ಯಾಗಾದಿಗಳನ್ನು ಮಾಡ್ತೀವಿ, ಅಥವಾ ವ್ರತಗಳನ್ನು ಮಾಡ್ತೀವಿ, ಪೂಜೆಯನ್ನು ಮಾಡ್ತೀವಿ, ಪ್ರಾರ್ಥನೆಯನ್ನು ಮಾಡ್ತೀವಿ, ದೈವದಲ್ಲಿ ಮೊರೆ ಇಡ್ತೀವಿ. ಲೌಕಿಕದಲ್ಲಿ ಸಾಕಷ್ಟು ಕಷ್ಟಪಟ್ಟು ಹಲವಾರು ರಂಗದಲ್ಲಿ ಹಲವಾರು ಮಹಿಮರು ದೊಡ್ಡ ದೊಡ್ಡ ಎತ್ತರಕ್ಕೆ ಏರ್ತಾರೆ. ಯಾಕೆ 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 ಅಂದರೆ ಉತ್ತರ ಬಹಳ ಸರಳವಾಗಿದೆ. ಪ್ರತಿಯೊಬ್ಬನು ಯಾವುದಾದ್ರು ಒಂದು ವೃತ್ತಿಯನ್ನು ಮಾಡ್ತಾ ಇದ್ದಾನೆ ಅಂದರೆ ಅದರ ಮೂಲ ಉದ್ದೇಶ ಹಣ ಸಂಪಾದನೆ. ಇದು ಬಹಳ ಸರಳವಾಗಿರುತ್ತೆ. ಯಾರೋ ಕೋಟಿಗೊಬ್ಬರು ಅಧ್ಯಯನಕ್ಕಾಗಿಯೋ ಸಂಶೋಧನೆಗಾಗಿಯೋ ಪ್ರಯತ್ನಪೂರ್ವಕವಾಗಿ ಅದರಿಂದ ಬರತಕ್ಕಂಥ ಅರ್ಥ ಸಂಪತ್ತನ್ನು ಪಕ್ಕಕ್ಕಿಟ್ಟು ಅಥವಾ ಅದನ್ನು ಗಮನಿಸದೆ ಕೇವಲ ಜ್ಞಾನೈಕ ದೃಷ್ಟಿಯಿಂದ ಅಧ್ಯಯನವನ್ನು ಇಂಥದ್ದನ್ನೇನೋ ಮಾಡತಕ್ಕಂತಹವರು ಬಹಳ ಕಡಿಮೆ ಮಂದಿ. ಆದರೆ ಸಾಮಾನ್ಯರೆಲ್ಲ ಮಾಡ್ತಕ್ಕಂಥದ್ದು ಯಾಕಾಗಿ ವೃತ್ತಿಗಳನ್ನು, ಕರ್ಮಗಳನ್ನು ಅಂದರೆ ಯಾವುದೋ ಒಂದು ಅಪೇಕ್ಷೆಯಿಂದ, ಯಾವುದೋ ಒಂದು ಕಾಮನೆಯಿಂದ, ಯಾವುದೋ ಒಂದು ಬೇಕು ಅನ್ನುವ ದೃಷ್ಟಿಯಿಂದ, ಅಥವಾ ಒಟ್ಟಾಗಿ ಹೇಳಬೇಕು ಅಂದರೆ ಏನನ್ನು ಗಳಿಸುವ ದೃಷ್ಟಿ. ಸಾಮಾನ್ಯವಾಗಿ ನಾವು ಗಳಿಸುವುದು ಅಂದರೆ ನಮ್ಗೆ ಇಷ್ಟವಾಗಿರೋದನ್ನು ಗಳಿಸೋದು, ನಮಗೆ ಬೇಕಾಗಿರತಕ್ಕಂಥದ್ದನ್ನು ಗಳಿಸೋದು. ಅಂದರೆ ಶಾಸ್ತ್ರೀಯವಾಗಿ ಹೇಳಬೇಕಾಗಿದ್ದರೆ ನಾವು ಏನನ್ನು ಕಾಮಿಸುತ್ತೇವೆಯೋ ಅದನ್ನು ಗಳಿಸಲಿಕ್ಕಾಗಿ ನಾವು ಕೆಲಸಗಳನ್ನು ಮಾಡ್ತೀವಿ. ಇದು ಸಾಮಾನ್ಯವಾಗಿ ಸಾಮಾನ್ಯ ಜನರು ಮಾಡತಕ್ಕಂಥ ಕರ್ಮಗಳ ಕಾರಣ. ಹೇಳ್ತಾ ಇದ್ದಾನೆ, ಅದು ಯಾರಲ್ಲಿ ಇರುವುದಿಲ್ಲವೋ ಅವರು ಸನ್ಯಾಸಿ ಕಣೆ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ. ನ್ಯಾಸ ಅಂದರೆ ಒಟ್ಟರ್ಥದಲ್ಲಿ ಬಿಡೋದು ಅನ್ನೋ ಅರ್ಥ. ಪದವಿಭಾಗ ಮಾಡಿದ್ರೆ ವ್ಯಾಕರಣದ ದೃಷ್ಟಿಯಿಂದ, ನಿಘಂಟಿನ ದೃಷ್ಟಿಯಿಂದ ಬಿಡೋದು ಅಂತಾಗಲ್ಲ. ಅಂತೂ ಬಿಟ್ಟಿರೋದೇ ಅದೂ ಅಡಮಾನ ಇಡೋದು. ಇದೆಲ್ಲ ತಗೊಳಪ್ಪ, ನಂದಲ್ಲ ಇದು, ಅದರ ಬದಲು ಇನ್ನೇನಾದರೂ ಬೇಕು ಅಂತಕ್ಕಂಥ. ಅದರ ಬದಲು ಇನ್ನೇನಾದರೂ ಬೇಕು ಅನ್ನತಕ್ಕಂಥದ್ದು ಎಲ್ಲೋ ಅಣುಮಾತ್ರದಲ್ಲಿ ಕಾಮ್ಯವೇ ಆಗಿರುತ್ತದೆ. ಸನ್ಯಾಸಿಯಾಗಿದ್ದರೂ ಒಳ್ಳೆಯದಾಗಲಿ, ಅಥವಾ ಏನು ಯಾವುದೋ ಒಂದು ಲಘುಮಟ್ಟದಲ್ಲಿ ದೇವರ ಕೃಪೆ ಇರಲಿ, ಅಥವಾ ಸ್ವರ್ಗ ಸಿಗಲಿ. ಸನ್ಯಾಸಿಗಳು ಸ್ವರ್ಗ ಕೇಳಲ್ಲ ಅಂತ ಕಾಣುತ್ತೆ. ಅಕಸ್ಮಾತ್ ಆ ಮಟ್ಟಕ್ಕೆ ಹೋಗದೇ ಇದ್ದರೆ ಸುಖ ಸಿಗಲಿ ನನಗೆ ಮುಂದಿನ ಪ್ರಯಾಣದಲ್ಲಿ, ಮುಂದಿನ ಲೋಕದಲ್ಲಿ, ಅಥವಾ ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋದರೆ ಮೋಕ್ಷ ಸಿಗಲಿ. ಅಂತೂ ಏನೋ ಒಂದು ಸಿಗಲಿ ಅನ್ನತಕ್ಕಂಥ ಭಾವ ಸನ್ಯಾಸದಲ್ಲೂ ಕೊಂಚ ಇರುತ್ತೆ. ಕೃಷ್ಣ ಹೇಳ್ತಾ ಇದ್ದಾನೆ, ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ. ಸನ್ಯಾಸ ಅಂದರೆ ಅರ್ಥ ಏನಪ್ಪ ಅಂದರೆ ಕಾಮನೆಗಳನ್ನು ಅಡ ಇಟ್ಟು ಬಿಡೋದು.
ನಾವು ಅಡ ಇಡ್ತಿದ್ದೀವಿ ಅಂದರೆ ಅದರ ಅರ್ಥವೇ ಎಲ್ಲೋ ಒಂದು ಕಡೆಗೆ ಅದನ್ನು ಬಿಡಿಸಿಕೊಳ್ಳಲೂಬಹುದು ಅನ್ನತಕ್ಕಂಥ ಮನೋಭಾವ ಧ್ವನಿತವಾಗುತ್ತೆ. ಇರಲಿ ಅಂತೂ ಒಟ್ಟಿನಲ್ಲಿ ಸನ್ಯಾಸ ಅಂದರೆ ಬಿಡತಕ್ಕಂಥದ್ದು ಅಂತಲೇ ಅದರ ಅರ್ಥ. ಕಾಮ್ಯಾನಾಂ, ನಾವು ನಮ್ಮ ಕಾಮನೆಗಳನ್ನು ಬಿಡುತ್ತೇವೆ. ಇಂಥ ಊಟ ಬೇಕು, ಇಂಥ ಉಡುಗೆನೇ ಬೇಕು, ಇಂಥ ದೃಶ್ಯವೇ ಬೇಕು, ಇಂತಹ ಸ್ಥಳವೇ ಬೇಕು, ಹೀಗೆ ಈ ಬೇಕು ಬೇಕು ಅನ್ನೋದನ್ನು ಬೇಡ ಬೇಡ ಅಂತ ಬಿಟ್ಬಿಡ್ತಾನೆ. ಬೇಕು ಅಂತ ಅನ್ನಲ್ಲ, ಬೇಕು ಅಥವಾ ಬೇಡ ಎರಡೂ ಇಲ್ಲ, ಅದು ಸನ್ಯಾಸ. ಹೀಗಾಗಿ ಸನ್ಯಾಸಿಯಾಗಿರತಕ್ಕವನು ಎಲ್ಲವನ್ನು ನಮಮ ನಮಮ ಅಂದ್ಬಿಡ್ತಾನೆ, ಇದು ನಂದಲ್ಲ. ದಾನವನ್ನು ಕೊಟ್ಟಾಗ ಹೇಗೆ ಗೃಹಸ್ಥನೊಬ್ಬ ನಮಮ ನಮಮ ಅಂತ ಹೇಳಿ ದಾನ ಕೊಡ್ತಾನೆ, ನಂದಲ್ಲ ನಂದಲ್ಲ ಇದು ಅಂತ ಕೊಟ್ಬಿಡ್ತಾನೆಯೋ, ಹಾಗೆ ಸನ್ಯಾಸಿಯಾದವನು ತನ್ನ ಇಡೀ ಜೀವನಕ್ಕೆ ನಮಮ ನಮಮ ಅಂದ್ಬಿಡ್ತಾನೆ. ಅದು ಕಾರಣವೇ ಆತ ಹುಟ್ಟಿನಿಂದ ಬಂದಂತಹ ಹೆಸರಿಗೂ ನಮಮ ಅಂದ್ಬಿಡ್ತಾನೆ, ಮನೆಗೂ ನಮಮ ಅಂತಾನೆ, ಬಂಧುಗಳಿಗೂ ನಮಮ ಅಂತಾನೆ, ಎಲ್ಲಕ್ಕೂ ನಮಮ ಅಂತಾನೆ. ಹೀಗಾಗಿ ಸನ್ಯಾಸಿಗೆ ತನ್ನದು ಅನ್ನತಕ್ಕಂಥದ್ದು ಯಾವುದೂ ಇಲ್ಲ. ಇದು ಸನ್ಯಾಸ. ಈ ಲಕ್ಷಣ, ಈ ಗುಣ, ಈ ಮನಸ್ಥಿತಿ, ಈ ಮನೋಭಾವ, ಈ ಒಪ್ಪಿಗೆ, ಈ ನಡತೆ ಯಾರಲ್ಲಿ ನಾವು ಕಾಣುತ್ತೇವೋ ಆತ ಸನ್ಯಾಸಿ. ಅದಕ್ಕೇನು ಕಾವಿ ಬಟ್ಟೆನೇ ಹಾಕೊಂಡಿರ್ಬೇಕು ಅಂತಿಲ್ಲ, ಮಠನೇ ಕಟ್ಕೊಂಡಿರ್ಬೇಕು ಅಂತಿಲ್ಲ. ಈ ಮನಸ್ಥಿತಿ ಯಾರಿಗಿರುತ್ತೋ ಆತ ಸನ್ಯಾಸಿ. ಇದು ಒಂದು ಹಂತ. ತ್ಯಾಗ ಅಂದರೆ ಏನು? ಸನ್ಯಾಸಿ ಎನ್ನತಕ್ಕಂಥದ್ದು ಸರ್ವ ಕರ್ಮಗಳನ್ನು ನ್ಯಾಸ ರೂಪದಲ್ಲಿ ಇಟ್ಟವನು ಆದರೆ ಸರ್ವ ಕರ್ಮ ಫಲತ್ಯಾಗಿ ಪ್ರಾಹುಸ್ತ್ಯಾಗಂ ವಿಚಕ್ಷಣಾ. ಮತ್ತೆ ಕೃಷ್ಣ ಇದು ತಂದು ಅಂತ ಹೇಳ್ತಾ ಇಲ್ಲ, ವಿಚಕ್ಷಣಾ, ವಿಮರ್ಶೆ ಮಾಡತಕ್ಕಂಥವರು, ಕುರಿತು ಅಧ್ಯಯನ ಮಾಡಿರತಕ್ಕಂಥವರು, ಚಿಂತಕರು, ಪ್ರಾಜ್ಞರು. ಅವರು ಹೇಳ್ತಾರೆ, ಏನು ಹೇಳ್ತಾರೆ? ಸರ್ವ ಕರ್ಮ ಫಲತ್ಯಾಗ. ಎಚ್ಚರಿಕೆಯಿಂದ ಗಮನಿಸಬೇಕಾದ್ದೇನು ಅಂದರೆ, ಸನ್ಯಾಸಿಯಾದವನು ಕರ್ಮಗಳನ್ನು ಬಿಡುತ್ತಾನೆ. ನಾವಾಗಲೇ ಮಾತಾಡಿದ್ವಿ, ಕರ್ಮಗಳನ್ನು ಯಾಕೆ ಮಾಡ್ತೀವಿ? ಕಾಮನೆಯಿಂದ ಮಾಡ್ತೀವಿ. ಅಂತಹ ಕಾಮಿ ಕರ್ಮಗಳನ್ನು ಸನ್ಯಾಸಿ ಬಿಡ್ತಾನೆ. ಆದರೆ ತ್ಯಾಗಿಯಾದವನು ಕರ್ಮ ಫಲ ತ್ಯಾಗ. ಕರ್ಮ ಮಾಡಬಹುದ್ರಿ ಅವನು, ಕರ್ಮ ಮಾಡ್ತಾನ ಇಲ್ವಾ ಅದು ಅಪ್ರಮುಖ. ಕರ್ಮದಿಂದ ಸೃಷ್ಟಿಯಾಗತಕ್ಕಂತಹ ಫಲವನ್ನೇ ತ್ಯಾಗ ಮಾಡಿಬಿಡ್ತಾನ. ಅಂದರೆ ತ್ಯಾಗಿಯಾಗಿರತಕ್ಕಂಥವನು ಕರ್ಮ ಮಾಡಬಹುದು, ಮಾಡದೇ ಇರಬಹುದು. ಅವನ ಅಕಸ್ಮಾತ್ ಕರ್ಮವನ್ನು ಮಾಡಿದರೆ ಆ ಕರ್ಮದಿಂದ ಏನೋ ಬರುತ್ತಿಲ್ಲರಿ, ಸುಖವಾದರೂ ಬರಲಿ, ದುಃಖವಾದರೂ ಬರಲಿ, ಸಂಪತ್ತಾದರೂ ಬರಲಿ, ದಾರಿದ್ರ್ಯವಾದರೂ ಬರಲಿ, ನೋವಾದರೂ ಬರಲಿ, ನಲಿವಾದರೂ ಬರಲಿ, ವಿಶ್ವಾಸವಾದರೂ ಬರಲಿ, ವಿರೋಧವಾದರೂ ಬರಲಿ, ತಾನು ಮಾಡತಕ್ಕಂತಹ ಕರ್ಮವನ್ನು ತ್ಯಾಗ ಮಾಡಲ್ಲ. ತಾನು ಮಾಡತಕ್ಕಂತಹ ಕರ್ಮವನ್ನು ಮಾಡುತ್ತಲೇ ಅದರಿಂದ ಬರಬಹುದಾದಂತಹ ಫಲವನ್ನು ತ್ಯಾಗ ಮಾಡ್ತಾನೆ. ಕರ್ಮ ಫಲ ತ್ಯಾಗ, ಸರ್ವಕರ್ಮ ಫಲ ತ್ಯಾಗ ಪ್ರಾಹುಸ್ತ್ಯಾಗಂ ವಿಚಕ್ಷಣಾ. ತುಂಬ ವಿಮರ್ಶೆ ಮಾಡತಕ್ಕಂಥವರು ಚಿಂತಕರು ಈ ರೀತಿ ಹೇಳ್ತಾರೆ. ತ್ಯಾಜ್ಯಂ ದೋಷವದಿತ್ಯೇಕೇ ಕರ್ಮ ಪ್ರಾಹುರ್ಮನೀಷಿಣ. ಮನೀಷಿಗಳು, ಇನ್ನೂ ಮಹಾತ್ಮರು, ಇನ್ನೂ ಮಹಿಮರು, ಅವರೇ ಹೇಳ್ತಾರೆ, ಈ ತ್ಯಾಜ್ಯ ಅಂತ ನಾವು ಮಾಡ್ತೀವಲ್ಲ, ತ್ಯಾಗ ಅಂತ ಮಾಡ್ತೀವಲ್ಲ, ತ್ಯಾಜ್ಯಂ ದೋಷವತ್. ಇನ್ನು ಯಾವುದೋ ಒಂದನ್ನು ಬಿಟ್ಟರಾಗಲ್ಲಯ್ಯ, ಯಾವುದೋ ಒಂದು
ಕರ್ಮವನ್ನು ನಾನು ಬಿಟ್ಟಿದ್ದೇನೆ ಅಂತ ಬಿಟ್ಟರೆ ಆಗೋದಿಲ್ಲ, ಸರ್ವವನ್ನೂ ಬಿಡಬೇಕು. ತ್ಯಾಜ್ಯಂ ದೋಷವದ ತ್ಯೇಗೇ ಕರ್ಮ ಪ್ರಾಹುರ್ಮನೀಷಿಣಃ. ಆದರೆ ಇನ್ನೊಂದಷ್ಟು ಜನ ಹೇಳ್ತಾರೆ, ಯಜ್ಞದಾನ ತಪಃ ಕರ್ಮಾನ ತ್ಯಾಜ್ಯಮಿತಿ ಚಾಪರೇ ಅಪರೇ. ಮತ್ತೂ ಒಂದಷ್ಟು ಜನ ಏನು ಹೇಳ್ತಾರೆ, ನೋಡಪ್ಪ ನೀನು ತ್ಯಾಗ ಏನಾದರೂ ಮಾಡಬಹುದು ಬಿಡಬಹುದು, ಆದರೆ ಯಜ್ಞ ದಾನ ತಪ ಈ ಮೂರನ್ನು ಬಿಡೋ ಹಾಗಿಲ್ಲ. ಹೀಗಾಗಿ ಕೃಷ್ಣ ಈಗ ಸನ್ಯಾಸಕ್ಕೂ ತ್ಯಾಗಕ್ಕೂ ತುಂಬ ಸೂಕ್ಷ್ಮವಾಗಿರತಕ್ಕಂಥ ಒಂದು ವ್ಯತ್ಯಾಸವನ್ನು ಹೇಳಿದೆ. ಸನ್ಯಾಸ ಅಂದರೆ ಕರ್ಮವನ್ನು ನ್ಯಾಸ ಮಾಡೋದು, ಕರ್ಮವನ್ನು ಅಡಮಾನ ಇಡೋದು, ಬಿಡೋದೇ. ಆದರೆ ಅಡಮಾನ ಇಡ್ತಾ ಇದ್ದೀನಿ ಅಂದರೆ ಎಲ್ಲೋ ಒಂದು ಚೂರು ವಾಪಸ್ಸೂ ತೆಗೆದುಕೊಳ್ಳಬಹುದಾದಂತಹ ಛಾಯೆ ಅದರೊಳಗಿದೆ ಸನ್ಯಾಸದಲ್ಲಿ. ಮತ್ತು ಅವನು ಏನನ್ನು ಅಡ ಇಡ್ತಾ ಇದ್ದಾನೆ? ಕರ್ಮವನ್ನು ಇಡುತ್ತಿದ್ದಾನೆ. ಕಾಮ್ಯ ಕರ್ಮವನ್ನು ನಾನು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ತ್ಯಾಗಿಯಾದವನು ಕರ್ಮವನ್ನು ಬಿಡ್ತಾ ಇಲ್ಲ, ಕರ್ಮವನ್ನೂ ಮಾಡುತ್ತಲೇ ಆತ ಆ ಕರ್ಮದಿಂದ ಬರತಕ್ಕಂತಹ ಫಲವನ್ನು ಬಿಡ್ತಾ ಇದ್ದಾನೆ, ಅದರ ಬಗ್ಗೆ ಆಸಕ್ತಿಯನ್ನು ಹೊಂದಿಲ್ಲ. ಈಗ ಸನ್ಯಾಸ, ತ್ಯಾಗ ಹಾಗೂ ಸನ್ಯಾಸಿಯೇ ತ್ಯಾಗಿಯಾಗಿರತಕ್ಕಂಥದ್ದು. ಅಂದರೆ ಸಂಸಾರಸ್ಥನೂ ತ್ಯಾಗಿಯಾಗಿರಬಹುದು. ಅದರಿಂದ ತ್ಯಾಗದ ಸಂದರ್ಭದಲ್ಲಿ ಮಾತಾಡ್ತಾ ಸನ್ಯಾಸಿ ತ್ಯಾಗಿಯಾಗಿರಬೇಕು ಅಂತ ಏನು ಹೇಳ್ತಾ ಇಲ್ಲ. ಸರ್ವಕರ್ಮಫಲ ತ್ಯಾಗ ಪ್ರಾಹುಸ್ತ್ಯಾಗಂ ವಿಚಕ್ಷಣ. ತ್ಯಾಗಿ ಅಂತ ಆಗಬೇಕಾಗಿದ್ದರೆ ಎಲ್ಲ ಕರ್ಮವನ್ನು ಬಿಡಬೇಕಯ್ಯ. ಸನ್ಯಾಸಿಯೇ ತ್ಯಾಗಿಯಾಗಿ ಬಿಟ್ಟರೆ, ಅದನ್ನೇ ನಾವು ಹಿಂದಿನ ಸಂಚಿಕೆಯಲ್ಲಿ 12ನೆಯ ಶ್ಲೋಕವನ್ನು ಕುರಿತು ಮಾತಾಡಿದಾಗ ಹೇಳಿತ್ತು. ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೈತ್ಯ ನತು ಸನ್ಯಾಸಿನಾಂ ಕ್ವಚಿತ್ ಅನ್ನುವುದನ್ನು ನಾನು ಹಿಂದಿನ ಉಪನ್ಯಾಸದಲ್ಲಿ ಚರ್ಚೆ ಮಾಡಿದ್ದೇನೆ. ಸನ್ಯಾಸಿಯೇ ತ್ಯಾಗಿಯಾಗುವುದು ಅಂದರೆ ಅರ್ಥ ಏನು? ಸನ್ಯಾಸವೇ ಬಹಳ ದೊಡ್ಡ ಮಟ್ಟ ಅನ್ರಿ, ಅದರಲ್ಲಿ ತ್ಯಾಗಿಯಾಗ್ತಕ್ಕಂಥದ್ದು. ಇದನ್ನು ನಾವು ಒಂದೆರಡು ಪುಟಾಣಿ ಉದಾಹರಣೆಗಳಿಂದ ನೋಡಿಬಿಡಬೇಕು. ಸಂಸಾರಿಯಾಗಿಯೂ ತ್ಯಾಗಿಯಾಗತಕ್ಕಂಥದ್ದಕ್ಕೆ ಒಂದು ಪುಟ್ಟ ಉದಾಹರಣೆ ಅಂದರೆ, ಕರ್ನಾಟಕದಲ್ಲಿ ಬಹಳ ಜನಕ್ಕೆ ಗೊತ್ತಿರತಕ್ಕಂಥ ಸಖರಾಯಪಟ್ಟಣದ ಅವಧೂತರು, ವೆಂಕಟಾಚಲ ಅವಧೂತ, ಒಬ್ಬ ಸಂಸಾರಸ್ಥ. ಒಂದು ತುಂಡು ಮಳಪಂಚೆ ಕಟ್ಕೊಂಡಿದ್ದರು. ಅವರು ನೂರಾರು ಜನ, ಸಾವಿರಾರು ಜನ ಅವರಲ್ಲಿಗೆ ಹೋದವರ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂಥ ಪರಿಹಾರಗಳನ್ನು ಹೇಳ್ತಾ ಇತ್ತು. ಬಹಳ ಜನ ಕಷ್ಟಪಟ್ಟುಕೊಂಡು ನೊಂದುಕೊಂಡು ಅವರ ಹತ್ರಕ್ಕೆ ಹೋಗ್ತಾ ಇದ್ದು. ಬಹಳ ಸರಳವಾಗಿ ಪರಿಹಾರಗಳನ್ನು ಹೇಳೋರು. ನಾನು ಅವರಲ್ಲಿ ಗಮನಿಸ್ತಾ ಇದ್ದಂಥ ಒಂದು ಪ್ರಧಾನ ಅಂಶ ಇದೆ, ಎಲ್ರಿಗೂ ಗೊತ್ತು, ಅವರ ಸಂಪರ್ಕದಲ್ಲಿ ಬಂದಿರೋ ಎಲ್ರಿಗೂ ಗೊತ್ತು. ಈಗಾಗಲೇ ಹೇಳಿದೆ, ನೂರಾರು ಜನ ಅವ್ರ ಮನೆಗೆ ಹೋಗೋರು, ಅವರನ್ನು ಭೇಟಿ ಮಾಡೋರು. ಯಾರೋ ಒಂದು 50 ಮಾವಿನ ತಂದರು ಅಂತ ಇಟ್ಕೊಳ್ಳಿ, ಅವ್ರು ಕೊಡೋದಕ್ಕೆ. ಅಥವಾ ಇನ್ನೇನೋ ಮೂಸಂಬಿ ಹಣ್ಣು ತಂದರು, ಇನ್ನೇನೋ ಕಿತ್ಲೆ ಹಣ್ಣು ತಂದರು, ಬಾಳೆಹಣ್ಣು ತಂದರು, ಏನೋ ತಂದರು. ಅಲ್ಲಿ ಕೂತಿದ್ದಾಗ ಅವ್ರ ಸುತ್ತಲೂ ಒಂದು 60-70 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. ಆ ಹಣ್ಣು ಏನು ಬಂದರೂ ತಕ್ಷಣ ಎಲ್ರಿಗೂ ಹಂಚಿಬಿಡೋರು. ಅವರ ಮನೆಯಲ್ಲಿ 1 ಗಂಟೆ 2 ಗಂಟೆ ಯಾರಾದರೂ ಕೂತಿದ್ರೆ ಒಂದಾದ್ಮೇಲೆ ಒಂದು ಬರ್ತಾನೇ ಇರುತ್ತೆ. ಇಲ್ಲ ಬಿಸ್ಕತ್ತೋ, ಇಲ್ಲ ಕಾಫಿನೋ, ಇಲ್ಲ ಯಾವುದೋ ಹಣ್ಣು, ಹೀಗೇನೋ ಒಂದು. ಬಂದವರು ತಂದು ಕೊಟ್ಟದ್ದನ್ನು ಮರುಕ್ಷಣದಲ್ಲಿಯೇ ಅವರು ಪರಿಗ್ರಹದೆ ಎಲ್ಲನೂ ಹಂಚಿಬಿಡ್ತಾ ಇದ್ರು. ಒಂದ್ಸಲ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ. ಇದು ನನ್ನ ಅನುಭವ. ಒಬ್ಬ ತ್ಯಾಗಿಯನ್ನು ಕಂಡ ಕ್ಷಣ, ಯಾರೋ ಬಂದರು, ಅವ್ರನ್ನೇನೋ ದುಡ್ಡು ಕೇಳಿ, ನನಗೆ ದುಡ್ಡಿಲ್ಲಯ್ಯ ಅಂದ್ಬಿಟ್ಟು ಆತ ಹೋದ. ನಾನು ಅಂದುಕೊಂಡೆ ಪಾಪ ಅವ್ರ ಹತ್ರ ದುಡ್ಡಿಲ್ಲ ಅಂತ ಕಾಣುತ್ತೆ ಅಂತ ಹೇಳಿ
ನಾನೊಂದು ಸ್ವಲ್ಪ ದುಡ್ಡನ್ನು ಅವರಿಗೆ ಕೊಟ್ಟೆ. ಅವರು ನಕ್ಕು ಹೇಳಿದರು. ಪುರುಷ ಸರಸ್ಸು ಅವರು ನನ್ನನ್ನು ಕರೀತಾ ಇದ್ರು. ನನ್ನ ಹತ್ರ ದುಡ್ಡಿಲ್ಲ ಅಂದ್ಕೊಂಡ್ರೇನ್ರಿ, ಆತನ ಕೊಡೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಯಾಕೆ ಅಂದರೆ ಆತ ಯೋಗ್ಯ ಕಾರಣಕ್ಕಾಗಿ ಹಣವನ್ನು ಕೇಳಲಿಲ್ಲ. ಹೀಗ ನಾನು ಕೊಡಲ್ಲ ಅಂತ ಆತನಿಗೆ ಹೇಳಿದೆ. ಅದು ದುಡ್ಡಿಲ್ಲ ನೀವ್ಯಾಕೆ ಅಂದ್ಕೊಂಡ್ರಿ, ಬನ್ನಿ ಇಲ್ಲಿ ಹೊರ್ಕೋಣ ಅಂತ ನನ್ನ ಕೈ ಹಿಡಿದು ಅವ್ರ ಮನೆಯಿಂದ ಹೊರಗಡೆ ಕರ್ಕೊಂಡು. ಯಾಕಪ್ಪ ಅಂತ ನಾನು ನೋಡ್ತಾ ಇದ್ದೆ. ನಾನು ಕೊಟ್ಟಿದ್ದು ದುಡ್ಡು ಕೈನಲ್ಲಿ ಇಟ್ಕೊಂಡಿದ್ದಾರೆ. ಆ ದಾರಿನಲ್ಲಿ ಹೋಗೋರು ಬರೋರಿಗೆಲ್ಲ ಒಂದೊಂದು ನೋಟ್ ಕೊಡ್ತಾ ಹೋದ. ನಾನು ಕೊಟ್ಟ ದುಡ್ಡನ್ನು ಬಹುಶಃ 10 ನಿಮಿಷಗಳಲ್ಲಿ ಯಾರೋ ಏನೋ ದಾರಿ ಬಂದವ್ರಿಗೆಲ್ಲ ಒಂದೊಂದು ನೋಟ್ ಕೊಟ್ಟರು. ಅವರು ಅದನ್ನು ಪ್ರಸಾದ ಅಂತ ತಗೊಂಡ್ರು. ಸಮಾಧಾನವಾಯಿತೇ ಅಂತ ಕೇಳಿದ್ರು ನಾನು. ಅಂದರೆ ಯಾವುದು ಏನೇ ಬರಲಿ ಅವರು ಅದನ್ನು ತನ್ನದ ಅಲ್ಲ ಅಂತ ಬಿಟ್ಬಿಡ್ತಾ ಇದ್ರು. ಇದು ನಾನು ಆ ವೆಂಕಟಾಚಲ ಅವಧೂತರಲ್ಲಿ ಕಂಡಂಥ ಒಂದು ದೃಶ್ಯ. ಇದಕ್ಕಿಂತ ಸ್ವಲ್ಪ ಉತ್ತಮ ಮಟ್ಟದ ಒಂದು ಉದಾಹರಣೆ, ಶೃಂಗಗಿರಿ ಸಂಸ್ಥಾನದ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು. ಅವರನ್ನು ಎಲ್ಲರೂ ಅಂಥ ತಪಶ್ಚಕ್ರವರ್ತಿಯಾಗಿದ್ದರೂ ಅವರನ್ನು, ಅಂಥ ಮಹಾಸಂಸ್ಥಾನದ ಮಹಾನ್ ವ್ಯಕ್ತಿಯಾಗಿದ್ದರೂ ಅವರನ್ನು ಅವಧೂತರು ಅಂತಲೇ ಕರೀತಾ ಇದ್ರು. ಊಟ ಮಾಡಿದರು, ಇಲ್ಲದಿದ್ರಿಲ್ಲ, ಯಾವಾಗಲೂ ತಪೋಭೂಮಿಯಲ್ಲಿದ್ದಂಥವರು. ರಾಷ್ಟ್ರಪತಿಗಳು ಬಂದರೂ ಅವ್ರನ್ನೇನು ನೋಡಬೇಕು ಅನ್ನುವ ಆಸಕ್ತಿಯನ್ನು ತೋರಿಸದೇ ಇದ್ದವರು. ಸಂಪೂರ್ಣ ವೈರಾಗ್ಯದ ಶಿಖರದಲ್ಲಿ ಕುಳಿತಿದ್ದಂಥವರು ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿ. ಅವರು ಜಗದ್ಗುರುಗಳು, ಬಹಳ ದೊಡ್ಡ ಸನ್ಯಾಸಿಗಳು, ಕೋಟ್ಯಂತರ ಭಕ್ತರು ಅವರನ್ನು ಆಶ್ರಯಿಸ್ತಾ ಇದ್ದಂಥವರು. ಆದರೆ ಅವರು ನಿರ್ಲಿಪ್ತರಾಗಿ ದಿವಸಗಳು ಬಂದು ಕಾಯ್ತಾ ಇದ್ರು. ನನಗೇನಾಗಬೇಕಾಗಿಲ್ಲಪ್ಪ ಅಂತ ದರ್ಶನವನ್ನೂ ಕೊಡದೇ ಇದ್ದವರು. ರಾಷ್ಟ್ರಪತಿಗಳು ಅಲ್ಲಿಂದ ಬಂದು ನೋಡಬೇಕು ಅಂದರೆ ಏನು ಬೇಕಾಗಿಲ್ಲ ಅಂತಂದ್ರು. ನಾನು ನೋಡೋಕೆ ಯಾಕೆ ಬರಬೇಕು ಇವರು? ಅಷ್ಟು ನಿರ್ಲಿಪ್ತ ಮನೋಭಾವದಿಂದ ಇದ್ದಂತಹವರು. ಸರ್ವಕರ್ಮ ಫಲತ್ಯಾಗಂ ಅಂದರೆ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು. ಅದಕ್ಕೆ ಇಷ್ಟು ವರ್ಷಗಳಾದರೂ ಎಲ್ಲರೂ ಅವರನ್ನು ನೆನಪಿಸಿಕೊಳ್ತಕ್ಕಂಥ ಬಹಳ ಜ್ಞಾನಿಗಳು, ಮಹಾಪ್ರಾಜ್ಯರು, ಮಹಾಪಂಡಿತರು, ಮಹಾದೇವಭಕ್ತರು, ಮಹಾಪೂಜಾ ಧುರಂಧರರು. ಅವರು ಇದ್ದರೇನಿರದಿದ್ದರೇನೋ ಅಂತ ಎಲ್ಲವನ್ನೂ ಬಿಟ್ಟವರು. ಕೊನೆಗೆ ಉಡುಗೆಯ ಬಗ್ಗೆಯೂ ಅಂತಹ ಮನಸ್ಥಿತಿ ಬಂದಿದ್ದವರಿಗೆ. ಇದರ ಖೇಚರವನ್ನು ನಾವು ನೋಡಬೇಕು ಅಂದರೆ ಒಬ್ಬರಿದ್ದಾರೆ, ಸದಾಶಿವ ಬ್ರಹ್ಮೇಂದ್ರರು ಅಂತ. ಆ ಸದಾಶಿವ ಬ್ರಹ್ಮೇಂದ್ರರು ಸನ್ಯಾಸದ ಅತ್ಯುಚ್ಛ್ರಾಯ ಸ್ಥಿತಿಯಲ್ಲಿ, ಅತ್ಯಂತ ಉತ್ತುಂಗ ಸ್ಥಿತಿಯಲ್ಲಿ ಇದ್ದಂತಹ ತ್ಯಾಗಿ. ಆ ಮಹಾನುಭಾವರನ್ನು, ಅವರ ಸನ್ಯಾಸದ ತೀವ್ರತೆಯನ್ನು, ಆ ಸನ್ಯಾಸದ ತ್ಯಾಗ ಭೂಮಿಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣವೇ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸಿನ ಫಲ, ಉದ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.